ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಅಂತ ಆಲ್ಮೋಸ್ಟ್ 2 ವರ್ಷ ಸತತ ಹೋರಾಟದಿಂದ ಫೈನಲಿ 16ನೇ ತಾರೀಕು ಕಂಪ್ಲೀಟ್ ಆಗಿ ಬ್ಯಾನ್ ಆಯ್ತು. ಆಲ್ಮೋಸ್ಟ್ 3-4 ದಿನ ಆಯ್ತು. ಬಟ್ ಥಿಂಗ್ ಏನು ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಕೂಡ ಆಟೋ ಡ್ರೈವರ್ಸ್ ತುಂಬಾ ಚಾರ್ಜ್ ಮಾಡ್ತಿದ್ದಾರೆ. ಫೇರ್ ಆಲ್ಮೋಸ್ಟ್ 100 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಲಾಸ್ಟ್ ವೆಡ್ನೆಸ್ಡೇ ಈವ್ನಿಂಗ್ ಮೆಜೆಸ್ಟಿಕ್ ಅಲ್ಲಿ 100 ರೂಪಾಯಿ ಇರೋದಕ್ಕೆ 250 ರೂಪಾಯಿ 300 ರೂಪಾಯಿ ಚಾರ್ಜ್ ಮಾಡಿದ್ದಾರೆ ಅಂತ ತುಂಬಾ ಕಡೆ ಇದು ಸ್ಪ್ರೆಡ್ ಆಗ್ತಿದೆ. ಫೇಕ್ ನ್ಯೂಸ್. ನಾನು ರೀಸೆಂಟ್ ಆಗಿ ಚೆಕ್ ಮಾಡಿದಾಗ ನಾರ್ಮಲ್ ಪ್ರೈಸ್ ಫಸ್ಟ್ ಏನಿತ್ತು ಎಕ್ಸಾಕ್ಟ್ ಪ್ರೈಸ್ ಇದೆ. ಇನ್ ಆಪ್ಸ್ ಲೈಕ್ ನಮ್ಮ ಮೆಟ್ರೋ ಆಗಿರ್ಬೋದು, ಇಲ್ಲ ಓಲಾ ಊಬರ್ ಅಲ್ಲಿ ಆಟೋ ನೀವು ಬುಕ್ ಮಾಡ್ಕೊಂಡಾಗ ಎಕ್ಸಾಕ್ಟ್ ಪ್ರೀವಿಯಸ್ ಆಗಿ ಎಷ್ಟಿತ್ತು ಇವಾಗ ಕೂಡ ಅಷ್ಟೇ ಇದೆ. ಎಕ್ಸಾಕ್ಟ್ ಆಗಿ ಏನೊಂದು ಪೈಸಾ ಕೂಡ ಚೇಂಜ್ ಆಗಿಲ್ಲ. ಅಂಡ್ ನಾರ್ಮಲ್ ಪೇಸ್ ನೀನ್ ಹೋಗಿ ಆಟೋ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ಡೀಲ್ ಮಾಡಿದಾಗ ಅದು ಇವತ್ತಿಂದಾನೇ ಅಲ್ಲ, ಲೈಕ್ ನನಗೆ ಬುದ್ಧಿ ಇದ್ದಾಗಿಂದ ಕೂಡ ನಾರ್ಮಲ್ ಪ್ರೈಸಸ್ ಒಂದಿದೆ ಹೇಳಿದ್ರೆ ಅವರು ಸಪ್ರೇಟ್ ಆಗಿ ಹೇಳ್ತಾರೆ. ನಿಂಗೆ ಅಷ್ಟು ಲೈಕ್ ಬಾರ್ಗೇನ್ ಮಾಡಕ್ ಬಂದಿಲ್ಲ ಅಂತ ಹೇಳಿದಾಗ ಯು ಹ್ಯಾವ್ ಆಪ್ಸ್. ನಮ್ಮ ಹತ್ರ ಇದೆ, ಇಲ್ಲಾಂದ್ರೆ ಓಲಾ ಇದೆ, ಊಬರ್ ಇದೆ, ಅದ್ರಲ್ಲಿ ಬುಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ಎಷ್ಟು ತೋರಿಸಿದ ಹೋಗಿ ಇಸಿ ಲೇಟ್ ನೈಟ್ಸು ಪ್ರತಿಯೊಬ್ಬ ಆಟೋ ಡ್ರೈವರ್ ಅಂತಲ್ಲ, ನೀನ್ ಬುಕ್ ಮಾಡ್ಕೊಂಡಿಲ್ಲ, ನೀನ್ ಡೈರೆಕ್ಟ್ ಆಗಿ ಹೋಗಿ ಫೇರ್ ಮಾತಾಡಕ್ ಹೋದಾಗ ಅವ್ರು ಲೈಕ್ ಅಫ್ಕೋರ್ಸ್ ಹೇಳ್ತಾರೆ ಗುರು, ಲೈಕ್ 100 ಹೇಳ್ತಾರೆ, 200 ರೂಪಾಯಿ ಹೇಳ್ತಾರೆ, 500 ರೂಪಾಯಿ ಹೇಳ್ಬೋದು. ನಿನ್ಗೆ ಹೋಗಕ್ ಆಗಿಲ್ಲ ಅಂತ ಹೇಳಿದಾಗ ಯು ಕ್ಯಾನ್ ಗೋ ವಿತ್ ಆಪ್ಸ್. ಯಾಕೆ ಆಪ್ಸ್ ಎಲ್ಲಾರು ಅಪ್ಡೇಟ್ ಮಾಡ್ತಿಲ್ವಾ, ಇಲ್ಲ ಯಾರು ಅಕ್ಸೆಪ್ಟ್ ಮಾಡ್ತಿಲ್ವಾ? ಟ್ರೈ ಮಾಡ್ಬೇಕು. ಅಷ್ಟು ಬಿಟ್ಬಿಟ್ಟು ಯಾರೋ ಒಬ್ರು ಯಾವುದೋ ಒಂದು ಆಟೋ ಡ್ರೈವರ್ ಓವರ್ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿನ್ ಎಂಟೈರ್ ಬ್ಯಾಂಗ್ಳೂರ್ನ ಯಾವ ತರ ಡಿಸೈಡ್ ಮಾಡ್ತೀಯ ಅಂತ ನಂಗೆ ಲಿಟ್ರಲಿ ಅರ್ಥ ಆಗಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಕಂಪ್ಲೀಟ್ ಆಗಿ ಬೈಕ್ ಟ್ಯಾಕ್ಸಿಸ್ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಅಂತ ಹೇಳಿದ್ರೆ ನಾನು ನೋಡ್ದಂಗೆ ಲೈಕ್ ತುಂಬಾ ಜನ ಇನ್ನೂ ಯೂಸ್ ಮಾಡ್ತಿದ್ದಾರೆ. ಬಟ್ ಯಾರಿಗೂ ಅಬ್ಸರ್ವ್ ಆಗಿಲ್ವೋ ಏನೋ ನನಗೆ ಗೊತ್ತಿಲ್ಲ. ಆಲ್ಮೋಸ್ಟ್ 300-350 ಬೈಕ್ಸ್ ಅನ್ನ ಸೀಸ್ ಮಾಡಿದ್ದಾರೆ ಆಸ್ ಆಫ್ ನಾವು ಬ್ಯಾಂಗ್ಳೂರಲ್ಲಿ. ಇಫ್ ಇನ್ ಕೇಸ್ ಯಾರಾದ್ರೂ ಇನ್ನೂ ಮಾಡ್ತಿದ್ರೆ ಬಿ ಕೇರ್ಫುಲ್ ಅಂತ ಮಾತ್ರ ನನ್ನ ಕೈಲಿ ಹೇಳಕ್ಕಾಗತ್ತೆ. ಬಿಕಾಸ್ ಸಿಕ್ಕಾಕೊಂಡ್ರೆ ಲೈಕ್ ಒಂದು ಕಡೆ ಅರ್ನಿಂಗ್ಸು ಬಿದ್ದೋಗುತ್ತೆ, ಪ್ಲಸ್ ನಿನ್ ಗಾಡಿ ಕೂಡ ಸ್ಟೇಷನ್ ಎಲ್ಲ ಬಿದ್ದೋಗುತ್ತೆ, ಪ್ಲಸ್ ಅದಕ್ಕೆ ಮತ್ತೆ ನೀನು ಬಿಡಿಸ್ಕೊಂಡ್ಬರಬೇಕು, ತುಂಬಾ ಅಮೌಂಟ್ ಎಲ್ಲ ಪೇ ಮಾಡಬೇಕಾಗುತ್ತೆ. ಇವೆಲ್ಲ ನನ್ಗೆ ಯಾಕೆ ಬೇಕು, ಸ್ವಲ್ಪ ಬೇರೆ ಒಂದು ಆಲ್ಟರ್ನೇಟಿವ್ ಹುಡ್ಕೊಂತೀನಿ ಅಂತ ಹೇಳಿದ್ರೆ ಅದು ಬೆಸ್ಟ್ ಸೊಲ್ಯೂಷನ್ ಅಂತ ನನ್ಗನ್ಸುತ್ತೆ. ಬಟ್ ಈ ಫೇರ್ಸ್ ಅಂತ ಬಂದಾಗ ಯಾವುದೇ ಫೇರ್ಸ್ ಎಲ್ಲೂ ಚೇಂಜಸ್ ಆಗಿಲ್ಲ. ಆಸ್ ಆಫ್ ನಾವು ಹಳೇದು ಹೆಂಗಿದೆಯೋ ಎಕ್ಸಾಕ್ಟ್ ಆಗಿ ಹಂಗೆ ಇದೆ. ಲೈಕ್ ನೀನು ಮ್ಯಾನ್ಯಲ್ ಆಗಿ ಹೋದಾಗ ಮೇ ಬಿ ಚೇಂಜಸ್ ಇರ್ಬೋದೇನೋ, ಅದು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನೀನ್ ಆಪ್ಸ್ ಕಂಪೇರ್ ಮಾಡಿದಾಗ ಯಾವುದೇ ತರದ ನಾಟ್ ಇವನ್ ಸಿಂಗಲ್ ಪೈಸಾ ಕೂಡ ಚೇಂಜಸ್ ಇಲ್ಲ. ಆಸ್ ನಿಮ್ಗೆಲ್ಲ ಗೊತ್ತಿರೋದ್ರ ಮಳೆ ಬಂದಾಗ ಒಂದಿರುತ್ತೆ, ನೈಟ್ ಚಾರ್ಜಸ್ ಒಂದಿರುತ್ತೆ, ಅರ್ಲಿ ಮಾರ್ನಿಂಗ್ ಒಂದಿರುತ್ತೆ, ಆಫ್ಟರ್ನೂನ್ಸ್ ಒಂದಿರುತ್ತೆ. ಇದು ನಾರ್ಮಲ್ ಎಲ್ರಿಗೂ ಗೊತ್ತಿರೋ ವಿಷಯ. ಬಿಟ್ರೆ ಲೈಕ್ ಯಾವುದೇ ತರ ಚೇಂಜಸ್ ಆಗಿಲ್ಲ. ಇಫ್ ಇನ್ ಕೇಸ್ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ತಪ್ಪದೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.